ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಡೇ ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಎದ್ದಿದ್ದೆ ಸ್ವಲ್ಪ ತಡ ಆಯಿತು. ಅಂದರೆ ಎದ್ದೇಳು ಅಷ್ಟಿಗೆ 6:30 ಆಗೋಗಿತ್ತು. ಇನ್ನು ಎದ್ದಿದ ತಕ್ಷಣ ಇನ್ನೇನಿರುತ್ತೆ ಡೈಲಿ ರುಟೀನ್, ಆಚೆ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಇವಾಗ ಫಸ್ಟು ಬಟ್ಟೆ ನೆನೆಸಾಕ್ಬಿಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಬಟ್ಟೆ ಎಲ್ಲ ಬೆಳಗ್ಗೆನೇ ಒಗೆದ್ಬಿಟ್ರೇನ, ಇಲ್ಲ ಅಂತಂದರೆ ಅದು ಡ್ರೈ ಆಗೋದೇ ಇಲ್ಲ. ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಮಳೆ ಕೂಡ ಬರ್ತಾನೆ ಇದೆ ಒಂದು ವಾರದಿಂದ. ಅಂದರೆ ಜಾಸ್ತಿ ಏನು ಬರಲ್ಲ, ಜೋರಾಗಿ ಸ್ವಲ್ಪ ಹೊತ್ತು ಬರ್ತಾನೆ ಇರುತ್ತೆ. ಇನ್ನು ಬಿಸಿಲು ಕೂಡ ಬರೋದೇ ಇಲ್ಲ. ಹಾಗಾಗಿ ಬೆಳಗ್ಗೆ ಒಗೆದ್ಬಿಟ್ರೆ ಗಾಳಿಗಾದರೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಣಗುತ್ತೆ ಅಂತ ಹೇಳ್ಬಿಟ್ಟು ಮೊದಲು ಬಟ್ಟೆನ ನೆನೆಸಿಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ಆಮೇಲೆ ಅಷ್ಟರೊಳಗೆ ಇದು ಸ್ವಲ್ಪ ನೆಂದಿರುತ್ತಲ್ವ, ಮತ್ತೆ ಒಂದು ವಾಶ್ ಮಾಡಿದ್ರೆ ಆಯಿತು ಅಂತ. ಬಟ್ಟೆ ಎಲ್ಲ ನೆನೆಸಿಟ್ಟಾದ್ಮೇಲೆ ಇನ್ನು ಕಿಚನ್ಗೆ ಬಂದೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಡೈರಿಯಿಂದ ಹಾಲು ತಂದಿದ್ರಲ್ವ, ಸೊ ಅದು ಬಿಚ್ಚಿಬಿಟ್ಟು ಇವಾಗ ಹಾಲು ಕಾಯ್ಸಕ್ಕೆ ಇಡ್ತಾ ಇದ್ದೀನಿ. ನಾವು ಪಾಕೆಟ್ ಹಾಲು ತಗೊಳ್ಳಲ್ಲ, ಡೈರಿಯಿಂದನೇ ಹಾಲು ತಗೊಳ್ಳೋದು ಡೈಲಿ ಕೂಡ. ಟೀಗೆ ಇಟ್ಬಿಟ್ಟು ಹಂಗೆ ಟಿಫನ್ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ತಿಂಡಿಗೆ ಅಂತ ಚಪಾತಿ ಮಾಡೋಣ ಅಂತ ಹಾಗೆ ಚಪಾತಿ ಹಿಟ್ಟನ್ನು ಕಲಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ತಗೊಂಡು.
ಮಾಡಿ ಕುಡಿದ್ಬಿಟ್ಟು ಅದಾದಮೇಲೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಬಿಟ್ಟೆ. ಅದು ಕೂಡ ಸ್ವಲ್ಪ ಹೊತ್ತು ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ ಚಪಾತಿ ಎಲ್ಲ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ಒಣಗಾಕಕ್ಕೆ ಬಂದೆ ಮನೆ ಮೇಲೆ. ಇಲ್ಲಿ ನೋಡಿದ್ರೆ 9 ಗಂಟೆ ಆಗ್ತಾಯಿದ್ರು ಕೂಡ ಬಿಸಿಲೇ ಬಂದಿಲ್ಲ. ನೋಡಿ ಹೆಂಗೆ ಕಪ್ಪುಗೆ ಮೋಡ ಎಲ್ಲ ಮುಚ್ಕೊಂಡು ಬರ್ತಾ ಇದೆ ಅಂತ. ಇನ್ನು ಮಳೆಗಾಲ ಬಂದರೆ ಇದೊಂದು ತಲೆನೋವಲ್ವ. ಬಟ್ಟೆ ಒಣಗಾಕ್ ಹೋಗಿದ್ರು ಕೂಡ ವಾಶ್ ಮಾಡಿ ಎಲ್ಲಾದರೂ ಕೆಲಸದ ಮೇಲೆ ಹೋಗಿದ್ರು ಇದೇ ಟೆನ್ಷನ್ ಇರುತ್ತೆ, ಎಲ್ಲಿ ಮಳೆ ಬಂದುಬಿಡುತ್ತೋ, ಬಟ್ಟೆ ಎಲ್ಲಿ ನೆಂದೋಗುತ್ತೆ ಅಂತ ಹೇಳ್ಬಿಟ್ಟು. ಮನೆಯಲ್ಲಿದ್ದರೆ ಹೆಂಗೋ ಎತ್ಕೊಂಡು ಬಂದುಬಿಡ್ಬೋದು ಮಳೆ ಬಂದಾಗ. ಅದೇ ಔಟ್ಸೈಡ್ ಹೋದರೆ ಸ್ವಲ್ಪ ಹನಿ ಮಳೆ ಬಂದರೂ ಕೂಡ ನೆಂದೋಗುತ್ತೆ, ಮತ್ತು ನೆಕ್ಸ್ಟ್ ಡೇ ಅದನ್ನೇ ಒಣಗಾಕಬೇಕಾಗುತ್ತೆ. ಸೊ ಈ ಥರ ಇದೊಂದು ಟೆನ್ಷನ್ ಆಗುತ್ತೆ ಮಳೆಗಾಲ ಬಂದಾಗ. ನಮ್ಮ ಹೆಂಗಸ್ರಿಗೆಲ್ಲ ಇದ್ದಿದ್ದೆ ಅಲ್ವಾ ಇದು. ಸಂಡೇ ಬಂದರೆ ಏನೆಲ್ಲ ಕೆಲಸಗಳು ಮಾಡಬೇಕು ಅಂದ್ಕೊಂಡಿರ್ತೀನಿ. ಬಟ್ ಈ ಕೆಲಸ ಮಾಡಿಕೊಂಡು ಟೈಮ್ ಎಷ್ಟು ಬೇಗ ಮುಗ್ದೋಗಿರುತ್ತೋ, ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ಸಂಡೇ ಮುಗ್ದೋಗೇ ಇರುತ್ತೆ. ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಹಂಗೆ ಮತ್ತೆ ಪೆಂಡಿಂಗ್ ಉಳಿದ್ಬಿಡುತ್ತೆ. ಈ ಥರ ಆಗೋಗ್ತಿದೆ ನನಗೆ. ಸ್ವಲ್ಪ ಸೆಲ್ಫ್ ಕೇರ್ ಎಲ್ಲ ಮಾಡೋಣ ಅಂತಂದರೆ ಟೈಮೇ ಆಗ್ತಿಲ್ಲ. ಅದೇ ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿದ್ರೆ ಕೆಲಸ ಎಲ್ಲ ಮುಗೀತಾ ಇತ್ತು ಅಂದ್ಕೊಂಡಿದ್ದೆಲ್ಲ. ನಾನು ಇನ್ನೇನು ಭಾನುವಾರನ ಬಿಡು, ಆರಾಮಾಗಿ ನಿಧಾನವಾಗಿ ಎದ್ದು ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊತೀನಿ. ಬಟ್ ಅದಾಗೋದೇ ಇಲ್ಲ. ಏನೇ ಕೆಲಸ ಆಗಲಿ ಬೆಳಗ್ಗೆನೇ ಮುಗಿಸ್ಕೊಂಡ್ರೇ ಆಮೇಲೆ ಮಧ್ಯಾಹ್ನ ಆದಮೇಲೆ ಮಾಡಬೇಕು ಅಂತಂದರೆ ಅದು ಇಂಟ್ರೆಸ್ಟೇ ಬರಲ್ಲ, ಯಾಕೋ ಗೊತ್ತಿಲ್ಲ. ಈ ಥರ ಎಷ್ಟು ಜನಕ್ಕೆ ಅನಿಸುತ್ತೆ ಕಮೆಂಟ್ ಮಾಡಿ. ನನಗೆ ಬೆಳಗ್ಗೆ ಯಾವುದೇ ಕೆಲಸ ಆದರೆ ಇಂಟ್ರೆಸ್ಟ್ ಆಗಿ ಬೇಗ ಮಾಡಿಬಿಡ್ತೀನಿ. ಅದೇ ಮಧ್ಯಾಹ್ನ ಅಥವಾ ಸಾಯಂಕಾಲ ಮಾಡಬೇಕಂದ್ರೆ ಈ ಥರ ಕೆಲಸಗಳೆಲ್ಲ ಆಗೋದೇ ಇಲ್ಲ. ಅದರಿಂದ ನಾನು ಯಾವಾಗೂ ಕೂಡ ಅಷ್ಟೇ, ಬಟ್ಟೆ ವಾಶ್ ಮಾಡಬೇಕಂದ್ರೆ ಬೆಳಗ್ಗೆನೇ ಮಾಡಿಬಿಡ್ತೀನಿ. ಇನ್ನು ಉಳಿದಿದ್ದ ಕೆಲಸಗಳೆಲ್ಲ ಆಮೇಲೆ ನಿಧಾನವಾಗಿ ಮಾಡ್ಕೊತೀನಿ. ಇವಾಗ ಇನ್ನೂ ತಿಂಡಿ ಆಗಿಲ್ಲ, ಇವತ್ತು ತಿಂಡಿ ಮಾಡೇ ಇಲ್ಲ. ಇವಾಗ ಈ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಹೋಗಿ ಇವಾಗ ಟಿಫನ್ಗೆ ರೆಡಿ ಮಾಡಬೇಕಾಗುತ್ತೆ. ಇವತ್ತು ಸ್ವಲ್ಪ ಬಟ್ಟೆ ಕೂಡ ಜಾಸ್ತಿನೇ ಇತ್ತು. ಇನ್ನು ಮಂಚದ ಮೇಲಿದ್ದು ಪಿಲ್ಲೋ ಕವರ್ಸು ಇದೆಲ್ಲ ತೆಗೆದ್ಬಿಟ್ಟು ಅವು ಕೂಡ ವಾಶ್ ಮಾಡಿಬಿಟ್ಟೆ. ಇನ್ನು ಯಾಕಂದರೆ ಶನಿವಾರ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸ್ಟಾರ್ಟ್ ಆಗೋದೇನೋ ಆಲ್ರೆಡಿ ಒಂದು ವಾರ ಮುಗ್ದೇ ಹೋಯಿತು. ಬಟ್ ನನಗೆ ಈ ವಾರ ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಲಿಲ್ಲ, ಹಂಗೆ ಪೂಜೆನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಅತ್ತೆನೇ ಮಾಡಿದರು ಈ ವಾರ ಪೂಜೆ ಎಲ್ಲ. ನಾನು ಸೋಮವಾರ ನೆಕ್ಸ್ಟ್ ಬರೋ ವಾರ ಆದರೂ ಮಾಡಲೇಬೇಕು ನನ್ನ ಪೂಜೆ. ಅದರಲ್ಲೂ ಬೇರೆ ಟೈಲರಿಂಗ್ ಎಲ್ಲ ಕಲಿಯೋಕ್ಕೆ ಹೋಗ್ತಾ ಇರೋದ್ರಿಂದ ಇನ್ನು ಈ ಮನೆ ಕೆಲಸ ಅದು ಆಗಲೆಲ್ಲ ಇದೆ ಸರಿ ಹೋಗುತ್ತೆ. ಅದರಿಂದ ದೇವಸ್ಥಾನಕ್ಕೂ ಕೂಡ ಹೋಗಿರಲಿಲ್ಲ. ಮತ್ತು ಅದರಲ್ಲೂ ಬೇರೆ ಈ ವಿಡಿಯೋಸ್ದು ಸ್ವಲ್ಪ ಕೆಲಸ ಇರುತ್ತಲ್ಲ, ವಿಡಿಯೋ ಎಡಿಟಿಂಗು, ವಾಯ್ಸ್ ಕೊಡೋದು ಇದೆಲ್ಲ ಕೂಡ ಮನೆ ಕೆಲಸ, ಟೈಲರಿಂಗ್ ಕಲಿಯೋದು ಮತ್ತು ವೀಡಿಯೋಸ್ ಎಡಿಟಿಂಗು. ಸೊ ಇದೆಲ್ಲ ಕೂಡ ಒಂದೇ ದಿನದಲ್ಲಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದರಿಂದ ವೀಡಿಯೋಸ್ ಕೂಡ ಸರಿಯಾಗಿ ಹಾಕೋಕ್ಕಾಗ್ತಿಲ್ಲ ನನಗೆ. ಬಟ್ ಆದಷ್ಟು ನಾನು ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ನಮ್ಮ ವೀಡಿಯೋಸ್ನ ನೋಡಿದಾಗ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮಗೂ ವೀಡಿಯೋಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ. ವಿಡಿಯೋ ನೋಡೋರು ಎಲ್ಲರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ. ಇನ್ನು ಇದು ಶಂಖಪುಷ್ಪ ಹೂವು ಅಂತ ಹೇಳ್ಬಿಟ್ಟು ನನಗೆ ತುಂಬ ಇಷ್ಟಪಟ್ಟು ಇಟ್ಕೊಂಡಿರೋ ಗಿಡ ಇದು. ನೋಡಿ ಮೊನ್ನೆ ಒಂದು ಹೂವು ಬಿಟ್ಟಿತ್ತು, ಇವತ್ತೊಂದು ಹೂವು ಬಿಟ್ಟಿದೆ. ನೋಡೋಕ್ಕೆ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಈ ಹೂವು ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ಅದು ಫಸ್ಟ್ ಟೈಮ್ ಬಿಟ್ಟಿತ್ತಲ್ಲ ಮೊನ್ನೆ ಹೂವು, ಅದು ನೋಡಿದಾಗ ತುಂಬ ಖುಷಿ ಆಯಿತು ನನಗೆ. ಈ ಹೂವನ್ನು ಬೇರೆಯವ್ರ ಮನೆ ಹತ್ರ ನೋಡಿದಾಗ ನನಗೆ ತುಂಬ ಆಸೆ ಆಗ್ತಾಯಿತ್ತು, ಇದು ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದೆಲ್ಲೂ ಸಿಗಲಿಲ್ಲ ತುಂಬ ದಿನ. ಮತ್ತೆ ಒಂದಿನ ಏನೋ ಕೆಲಸದ ಮೇಲೆ ಹಿಂಗೆ ಆಚೆ ಹೋಗಿದ್ರೆ ಅಲ್ಲಿ ಕಾಣಿಸ್ತು, ಅದರಲ್ಲಿ ಕಾಯಿ ಬಿಡುತ್ತೆ. ಇದರಲ್ಲಿ ಆ ಬೀಜ ಹಾಕಿದ್ರೆ ಇದು ಗಿಡ ಆಗುತ್ತೆ ಈ ಥರ. ಸೊ ಅಲ್ಲಿಂದ ಬೀಜ ತಗೊಂಡ್ಬಂದು ಇದು ಹಾಕಿದ್ದು. ಆ ಬೀಜ ಹಾಕಿದ್ಮೇಲೆ ಕೂಡ ತುಂಬ ದಿನ ಇದು ಗಿಡ ಬರಲೇ ಇಲ್ಲ, ಏನೋ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಆಮೇಲೆ ಒಂದು 20 ದಿವಸ ಆದಮೇಲೆ ಒಂದೊಂದೇ ಮೊಳಕೆ ಹೊಡಿತಾ ಬಂತು. ಆದರೆ ಆ ಗಿಡ ಕೂಡ ಇರಲಿಲ್ಲ, ಯಾಕಂದರೆ ಮೇಲೆ ನಮ್ಮದು ಕೋಳಿ ಇತ್ತು, ಅದು ಬಂದು ತಿಂದ್ಬಿಟ್ಟಿತ್ತು. ಅದರಿಂದ ಅದು ಕೂಡ ಸತ್ತೋಯ್ತು. ಆಮೇಲೆ ಕೋಳಿನೇ ಇಲ್ದಿರ ಆಗೋಯ್ತು ಬಿಡಿ. ಇವಾಗ ಚೆನ್ನಾಗಿ ಬಂದಿದೆ ಇದೆಲ್ಲ. ಆಮೇಲೆ ಉಳಿದಿದ್ದು ಇನ್ನೂ ಮನೆಯಲ್ಲಿ ಬೀಜಗಳಿಟ್ಟಿದ್ನಲ್ಲ, ಸೊ ಅದು ಕೂಡ ಹಾಕಿದ್ದೆ. ತುಂಬ ಗಿಡನೇ ಬಂದಿದೆ ಇವಾಗ. ಆಮೇಲೆ ಈ ಶಂಖಪುಷ್ಪ ಹೂವನ ದೇವ್ರ ಹೂವು ಅಂತ ಕೂಡ ಹೇಳ್ತಾರೆ. ಇದು ದೇವ್ರ ಮನೆಯಲ್ಲಿ ಅಂದರೆ ದೇವ್ರಿಗಿಟ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಟೀ ಮಾಡ್ಕೊಂಡು ಕುಡಿದ್ರೆ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಆಮೇಲೆ ಈ ಕೆಲಸ ಎಲ್ಲ ಆದಮೇಲೆ ಊಟ ತಿಂದ್ಬಿಟ್ಟು ಇನ್ನು ತುಂಬಾ ಪಾತ್ರೆ ಬಿದ್ದಿತ್ತು, ಯಾಕಂದರೆ ಬೆಳಗ್ಗೆ ನಾನು ತೊಳೆದಿರಲಿಲ್ಲ. ಯಾಕಂದರೆ ಬೆಳಗ್ಗೆ ಎದ್ದಿದ್ದೆ ತಡ ಆಗೋಯ್ತಲ್ಲ, ಅದರಿಂದ ಬೆಳಗ್ಗೆ ಎದ್ದ ತಕ್ಷಣ ಆಚೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಪಾತ್ರೆ ತೊಳೆದ್ಬಿಡ್ತಾ ಇದ್ದೆ. ಇವಾಗ ಬೆಳಗ್ಗೆ ತೊಳೆದಿಲ್ವಲ್ಲ, ಅದರಿಂದ ಇವಾಗೆಲ್ಲ ಹಾಕ್ಕೊಂಡು ತೊಳಿತಾ ಇದ್ದೀನಿ.
ಈ ಥರ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕ್ಬಿಡ್ತೀನಿ. ಇವಾಗ ಸ್ವಲ್ಪ ಬಿಸಿಲು ಕೂಡ ಬರ್ತಾಯಿತ್ತು, ಅಂದರೆ 1 ಸೆಕೆಂಡ್ ನೆರಳು 1 ಸೆಕೆಂಡ್ ಬಿಸಿಲು ಆ ಥರ ಬರ್ತಾಯಿತ್ತು. ಎಲ್ಲ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟೆ. ಸೊ ಈಗಿತ್ತು ಇವತ್ತಿನ ನನ್ನ ರೊಟೀನ್. ಸೊ ಎಲ್ಲರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.